ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 2 ಎಕರೆ 7 ಗುಂಟೆ ಜಾಗ ಮಾರಾಟಕ್ಕೆ ಬಂದಿದೆ. ಅದರಲ್ಲಿ ನಿಮಗೆ ಒಂದು 30 ಗುಂಟ ಖರಾಬಿದೆ. ಟೋಟಲ್ ನಿಮಗೆ 3 ಎಕರೆ ಆಗುತ್ತೆ. ನಿಮಗೆ ಖರಾಬ್ ಏನಿದೆ ಅದಕ್ಕೇನು ಅಮೌಂಟ್ ಇಲ್ಲ. RTC ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 2 ಎಕರೆ 7 ಗುಂಟೆ ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ವೀಡಿಯೋ ನೀಟಾಗಿ ನೋಡಿ. ಡಾಂಬರ್ಗೆ ಹೊಂದ್ಕೊಂಡ್ರೆ ಹಿಂಗೆ ಇರೋಂಥ ಜಾಗ ಇದು. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕೆ ಟ್ರೈ ಮಾಡ್ತೀನಿ. ವೀಡಿಯೋನ ಒಂದು ಸ್ವಲ್ಪ ನೀಟಾಗಿ ನೋಡಿ ಸರ್. ಇದೇನು ಡಾಂಬರ್ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಡಾಂಬರ್ಗೆ ಹೊಂದ್ಕೊಂಡಾಗಿರೋಂಥ ಜಾಗ. ನಿಮಗೆ ರೋಡ್ ಬಿಡ್ತಗೇ ಹೆಚ್ಚು ಕಮ್ಮಿ ಒಂದು 300 ರಿಂದ 400 ಅಡಿ ರೋಡ್ ಬಿಡ್ತಗ ಇದೆ ನೋಡಿ. ಇದೇ ಜಾಗ ನಿಮಗೆ ತೆಂಗು ಒಂದು 120 ತೆಂಗು ಸಿಗುತ್ತೆ. 120 ಗಿಡ ತೆಂಗಿದೆ. ಒಂದು 60 ಸಪೋಟ ಗಿಡ ಇದೆ ನೋಡಿ. ಇದೇನಿದೆ ಈ ಥರ ಸಪೋಟ ಗಿಡ ಇದೆ, 60 ಗಿಡ. ತೆಂಗು ಕೂಡ ಒಳ್ಳೆ ಸೂಪರಾಗಿ ಬಿಟ್ಟಿದೆ ಫಲ. ಈ ಜಾಗದಿಂದ ನಿಮಗೆ ಚಾಮರಾಜನಗರ ಒಂದು 15 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಮಳವಳ್ಳಿ ಮತ್ತು ಕನಕಪುರ ರೂಟಿಂದ ಬ್ಯಾಂಗ್ಳೂರಿಂದ ಬರೋರಿಗೆ ತುಂಬ ಹತ್ರ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 175 ಕಿಲೋಮೀಟ್ರ್ ಇದೆ ಬ್ಯಾಂಗ್ಳೂರಿಗೆ. ನೋಡಿ ಸರ್, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ. ತೋರಿಸ್ಕೊಡ್ತೀನಿ, ಮಧ್ಯೆ ತೋರಿಸ್ತೀನಿ ನಿಮಗೆ ನೋಡಿ. ಎಲ್ಲ ಗಿಡದಲ್ಲೂ ಸುಕ್ಕ ಮರಗಳು, ತೆಂಗು ಹಿಂಗಿದೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಸೇಮ್ ನಿಮಗೆ ನೋಡಿ. ಇದೇನು ತೋರಿಸ್ತಾ ಇದೆ ನೋಡಿ, ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಫುಲ್ಲು ಫಲ. ಈಗ ನಿಮಗೆ ರೋಡ್ ಫೇಸಿಂಗ್ ಒಂದು 300 ರಿಂದ 400 ಅಡಿ ರೋಡ್ ಫೇಸಿಂಗ್ ಇದೆ ಸರ್. ನಿಮಗೆ ಡಾಂಬರು ಎಂಟೈರ್ ಬೌಂಡ್ರಿ ಕೂಡ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ನೀರು ಮಾತ್ರ ಭಯಂಕರ ನೀರು. 2 ಬೋರ್ವೆಲ್ ಇದೆ. ಇವರು ಒಂದೇ ಬೋರ್ವೆಲು ಯೂಸ್ ಮಾಡ್ತಾಯಿದ್ದಾರೆ. ಇದರಲ್ಲೇ ಹೆಚ್ಚು ಕಮ್ಮಿ ನಿಮಗೆ 3 ಇಂಚ್ ಮೇಲಿದೆ ನೀರು. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಸಪೋಟ ನೋಡಿ ಸರ್ ಎಷ್ಟು ಫುಲ್ ಬಿಟ್ಟಿದೆ ಅಂದರೆ ಆಲ್ರೆಡಿ ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಸಪೋಟ ಏನು ತೋರಿಸ್ತಾ ಇದೆ ನೋಡಿ, ಆಲ್ರೆಡಿ ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಬರೀ ಕಾಯಿನೇ ಕಾಣಿಸ್ತಾ ಇದೆ, ಗಿಡ ಸೊಪ್ಪೆ ಕಾಣಿಸ್ತಾ ಇಲ್ಲ ಅದರದ್ದು. ಬರೀ ಫುಲ್ಲು ಕಾಯಿನೇ ಫುಲ್ ಅಗತ್ಕೊಂಡಿದೆ ಸಪೋಟ. ಎಲ್ಲ ಗಿಡದಲ್ಲೂ ಇದೇ ಥರದ ಇದೆ ಸೇಮ್. ತೋರಿಸ್ಕೊಡ್ತೀನಿ ನಿಮಗೆ. ಟೋಟಲಿ ನಿಮಗೆ ಒಂದು 160 ಗಿಡ ತೆಂಗಿದೆ. ಒಂದು ಸ್ವಲ್ಪ ಸೊಸಿ ಗಿಡಗಳು ಇದೆ. ಆಲ್ರೆಡಿ ಫಲ ಸ್ಟಾರ್ಟ್ ಆಗಿರೋದು ಒಂದು ಸ್ವಲ್ಪ ಇದೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ಇದೇ ಥರ ಅಗತ್ಕೊಬಿದ್ದಿದೆ ಫುಲ್ಲು ಫಲ. ಇದರಲ್ಲಿ ನೀವು ತೊಗೊಳೋರ್ಗೆ ಏನು ಬೆನಿಫಿಟು ಅಂದರೆ ಮ್ಯಾಕ್ಸಿಮಮ್ ನಿಮಗೆ 1 ಎಕರೆ ಖರಾಬೇ ಸಿಗುತ್ತೆ ನಿಮಗೆ ನೋಡಿ ಸರ್. ಎಲ್ಲ ಗಿಡದಲ್ಲೂ ಸೇಮ್ ಇದೇ ಥರ ಇಲ್ಲ, ಫುಲ್ಲು ಫಲ. ಈ ಥರ ಸಣ್ಣ ಗಿಡನೂ ಒಂದು ಸ್ವಲ್ಪ ಇದೆ ನೋಡಿ. ಒಳಗಡೆ ಒಂದು ಸ್ವಲ್ಪ ಮ್ಯಾಂಗೋನು ಕೂಡ ಹಾಕಿದ್ದಾರೆ. ಸುಮಾರು ಫ್ರೂಟ್ಸ್ ಗಿಡಗಳ ಒಳಗಡೆ ಮಿಕ್ಸಲ್ಲಿ ಹಾಕಿದ್ದಾರೆ ಸರ್. ಜಾಗ ಮಾತ್ರ ನಿಮ್ಗೆ ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಜಾಗ, ತುಂಬ ಚೆನ್ನಾಗಿದೆ. ಇದು ನಿಮಗೆ ಗುಂಡ್ಲುಪೇಟೆ ಟು ಚಾಮರಾಜನಗರ ಹೈವೇ ಇದೆಯಲ್ಲ, ಹೈವೇಯಿಂದ ಜಸ್ಟ್ ಒಂದು 3 ಕಿಲೋಮೀಟ್ರ್ ಅಂದರೆ ನೀವು ಮೆಟ್ಲಿಂಗ್ ಹೋಗಿಲ್ಲ. ಅದು ಡಾಂಬರೇ ಕೂಡ, ಅದೂ ಡಾಂಬರೇ. ನೀವು ಫುಲ್ಲು ಡಾಂಬರೇ, ನಿಮಗೆ ಮೆಟ್ಲಿಂಗ್ ಏನೂ ಹೋಗಂಗಿಲ್ಲ, ಫುಲ್ ಡಾಂಬರ್ ಇದೆ. ನೋಡಿ ಸರ್, ಟೀ ಕುಡ್ಡು ಇದೆ. ಎಂಟರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 30 ಗುಂಟೆ ಖರಾಬು ಬರುತ್ತೆ. ಖರಾಬ್ಗೇನು ಅಮೌಂಟ್ ಇಲ್ಲ. RTC ಏನಿದೆ 2 ಎಕರೆ 7 ಗುಂಟೆ ಅದಕ್ಕೆ ಮಾತ್ರ ಲೆಕ್ಕ. ಕಡೆ ಮ್ಯಾಂಗೋ ಸ್ಟಾರ್ಟ್ ಆಗಿದೆ ಫಲ. ನೋಡಿಲಿ ಏನು ತೋರಿಸ್ತಾ ಇದೆ ನೋಡಿ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ನೋಡಿ ಸರ್. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಲ್ಲ ಇದು ನಿಮಗೆ, ಚಾಮರಾಜನಗರ ರಿಜಿಸ್ಟ್ರೇಷನು. ಬೇಕು ಅಂದರೆ ನೀವು ಚಾಮರಾಜನಗರದಲ್ಲೂ ಬೇಕಾದ್ರೆ ಮಾಡಿಸ್ಬೋದು, ಗುಂಡ್ಲುಪೇಟೆಲ್ಲೂ ಕೂಡ ರಿಜಿಸ್ಟ್ರ್ ಮಾಡಿಸ್ಕೋಬೋದು ನೀವು ನೋಡಿ ಸರ್. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಸೇಮ್. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಜಾಗ. ಒಂದು 2 ಎಕರೆ 3 ಎಕರೆ ಫಾರ್ಮ್ ಮಾಡೋರಿಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಫಾರ್ಮೇ ಇದು ರೆಡಿ ಇದೆ. ಫುಲ್ಲು ಸಪೋಟ ಹಾಕಿದ್ದಾರೆ, ತೆಂಗಿದೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ. ಆಮೇಲೆ ವಿಲೇಜ್ ಹತ್ರದಲ್ಲಿರೋ ಜಾಗ, ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ. ಎಂಟರ್ ಬೌಂಡ್ರಿ ಕೂಡ ಡಿಪ್ರೆಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿರೋಂಥ ಜಾಗ. ಈ ಜಾಗಕ್ಕೆ ನೀವು ಕನಕಪುರ ಮಳವಳ್ಳಿ ಕಡೆಯಿಂದ ಬಂದರೆ ನಿಮಗೆ ಜಾಗಕ್ಕೆ ಬರೀ 170 ಕಿಲೋಮೀಟ್ರ್ ಬರುತ್ತೆ. ನೀವು ಮೈಸೂರು ಮತ್ತು ಗುಂಡ್ಲುಪೇಟೆ ನಂಜನಗೂಡು ಆ ಕಡೆಯಿಂದ ಬಂದರೆ ನಿಮಗೆ ಒಂದು 190-200 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 65-70 ಕಿಲೋಮೀಟ್ರ್ ಅಂತರದಲ್ಲಿದೆ.
ಗುಂಡ್ಲುಪೇಟೆಗೆ ಒಂದು 17-18 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 65-70 ಕಿಲೋಮೀಟ್ರ್ ಮೈಸೂರು. ಈ ಜಮೀನಿಗೆ ನೀವು ಬ್ಯಾಂಗ್ಳೂರಿಂದ ನೋಡ್ತಾ ಇರೋರಾದರೆ 2 ಕಡೆಯಿಂದ ಬರ್ಬೋದು. ಇದಕ್ಕೆ ಚಾಮರಾಜನಗರ ಬಂದು ಬರ್ಬೋದು, ಗುಂಡ್ಲುಪೇಟೆಯಿಂದ ಬಂದ್ರೂ ಬರ್ಬೋದು. ಒಳ್ಳೆ ಡಾಂಬರ್ ಪಾಯಿಂಟು ನಿಮ್ಗೆ ಆವಾಗಲೇ ತೋರಿಸ್ನಲ್ಲ, ಅದೇ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಅದು ನೋಡಿ ಸರ್, ಸಾಯಿಲ್ ಬಂದು ಒಳ್ಳೆ ರೆಡ್ ಸಾಯಿಲು. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಬಿಡಿ, ನಿಮಗೆ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಈ ಜಾಗ ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ, ಆ ಥರ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಸಪೋಟ ಎಲ್ಲ ಫುಲ್ ಎಲ್ಲ ಫಲ ಸ್ಟಾರ್ಟ್ ಆಗಿದೆ, ನಿಮ್ಗೆ ಆವಾಗಲೇ ತೋರಿಸ್ನಲ್ಲ, ಎಲ್ಲ ಗಿಡದಲ್ಲೂ ಫುಲ್ಲು. ಈ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ, ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ಓನರ್ ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸಿಗು ಅಂತ ಹೇಳಿದ್ದಾರೆ, ಡೈರೆಕ್ಟ್ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ದಾರೆ. ಬಟ್ ನೀವೇನಾದ್ರು ಲೀಗಲ್ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋವ್ರಿಗೆ ಟೈಮ್ ಇರುತ್ತೆ. ನೀವು ಲೀಗಲ್ ಆದಮೇಲೆ ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ರೈಟ್ ಕೇಳಿಲ್ಲ ಓನರ್ನ. ನೀವು ವೀಡಿಯೋ ಮಾಡಿ ಸಿಗು, ನಾನು ಆಮೇಲೆ ಲೆಕ್ಕ ಹಾಕ್ಬಿಟ್ಟು ಹೇಳ್ತೀನಿ ಎಷ್ಟು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀವು ವೀಡಿಯೋ ಮಾಡ್ಕೊಂಡೋಗಿ ನಾನು ರೈಟ್ ಹೇಳ್ತೀನಿ, ಆಮೇಲೆ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ರೈಟ್ ಹೇಳಿದ್ಮೇಲೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೋರು ಲೈಕ್ ಮಾಡಿ. ನಮಗೂ ಒಂದು ಲೈಕ್ ಕೊಟ್ಟರೆ ಮುಂದೆ ಹೊಸ ವೀಡಿಯೋಗಳು ಮಾಡೋಕ್ಕೂ ನಮಗೂ ಒಂಥರ ತುಂಬ ಖುಷಿ ಇರುತ್ತೆ. ನಮ್ಮಿಂದ ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮಿಂದ ನಮಗೂ ಹೆಲ್ಪ್ ಆಗುತ್ತೆ ತುಂಬ. ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದೀರಾ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ತಗೊಳ್ಳೋ ಅಂಥವ್ರಿಗೆ ನಿಮ್ಮಿಂದನೂ ಅವ್ರಿಗೂ ಒಂದು ಹೆಲ್ಪ್ ಆಗಲಿ. ಓನರ್ ಬಂದು ಸಿಂಗಲ್ ಬರ್ತಾರೆ, ಜನರಲ್ ಪ್ರಾಪರ್ಟಿ. ಆಮೇಲೆ ನೋಡಿ ಸರ್, ಸಪೋರ್ಟ್ ಎಲ್ಲ ಸುಮಾರು ಕೆಳಗಡೆ ಬಿದ್ದೆಲ್ಲ ತುಂಬ ವೇಸ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಎಲ್ಲ ಫಲ ಸ್ಟಾರ್ಟ್ ಆಗಿದೆ. ಜಾಗದೊಳಗೆ ಓಡಾಡ್ತಾ ಇದ್ದಾರೆ. ಒಳ್ಳೆ ಸೂಪರಾಗಿದೆ ಸರ್, ವೆದರು ಕೂಡ ಒಳ್ಳೆ ಕೋಲ್ಡ್ ಆಗಿದೆ, ವೆದರು ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಫುಲ್ಲು ಸಪೋರ್ಟೆಲ್ಲ ಸುಮಾರು ದುಡ್ಡು ಆಗುತ್ತೆ ಸರ್. ನೀಟಾಗಿದೆ, ಎಲ್ಲ ಕ್ಲೀನಾಗಿ ಕೂದು ಎಲ್ಲ ರೆಡಿ ಮಾಡಿ ಕೊಟ್ಟರೆ ಸಪೋರ್ಟನೇ ಸುಮಾರು ದುಡ್ಡು ಆಗುತ್ತೆ. ಇದರಲ್ಲಿ ಟೀ ಕುಡಿದೆ ಅಂತ ಸರ್, ಟೀ ಕುಡಿ ಒಂದು 50-60 ಟೀ ಕುಡಿದೆ ಅಂತೆ ಕೇಳಿದೆ ಓನರು. ಒಂದು 50-60 ಟೀ ಕುಡಿದೆ ಸಿಗೋರೆ ಅಂತ ಹೇಳಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. 2 ಬೋರ್ವೆಲ್ ಇದೆ. ನಿಮಗೆ ತಗೊಳ್ಳೋರ್ಗೆ ಒಳ್ಳೆ ಬೆನಿಫಿಟ್. ಹೆಂಗಂದ್ರೆ ಮ್ಯಾಕ್ಸಿಮಮ್ ನಿಮಗೆ 1 ಎಕರೆ ಖರಾಬೇ ಸಿಗುತ್ತೆ. ಖರಾಬಿಗೆ ಏನು ಅಮೌಂಟ್ ಕೊಡೋಂಗಿಲ್ಲ ನೀವು. RTC ಏನಿದೆ ಅದಕ್ಕೆ ಮಾತ್ರ ಲೆಕ್ಕ ನೋಡಿ ಸರ್. ಈಗ ಎಲ್ಲ ಗಿಡದಲ್ಲೂ ಈ ಥರ ಫಲ ಸ್ಟಾರ್ಟ್ ಆಗಿದೆ. ಆಮೇಲೆ ಓನರ್ ಟು ಓನರು ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡೈರೆಕ್ಟು ಕೂರಿಸ್ತೀನಿ ಓನರ್ ಹತ್ರ, ನೀವು ಮಾತಾಡ್ಕೊಳ್ಳಿ. ರೈಟ್ ಏನು ಹೇಳ್ತಾರೆ ಓನರು ಅದನ್ನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಫುಲ್ಲು ಡಾಂಬರ್ ಬಿಡ್ತಿಗೆ ಹೆಚ್ಚು ಕಮ್ಮಿ ಒಂದು 300-400 ಅಡಿ ರೋಡ್ ಫೇಸಿಂಗ್ ಇದೆ. ಒಳ್ಳೆ ಜಾಗ, ಒಳ್ಳೆ ಸೆಕ್ಯೂರ್ ಜಾಗ, ತುಂಬ ಚೆನ್ನಾಗಿದೆ. ಫುಲ್ಲು ಸಪೋಟನೇ ಹಾಕಿದ್ದಾರೆ. ಫುಲ್ಲು ಸಪೋಟ, ತೆಂಗು ಫುಲ್ ಇದೆ. ಮೈಸೂರಿಗೆ ಒಂದು 65-70 ಕಿಲೋಮೀಟ್ರ್ ಅಂತರದಲ್ಲಿದೆ. ಬೆಂಗಳೂರಿಗೆ 2 ಕಡೆಯಿಂದ ಬರ್ಬೋದು ನೀವು, ಆವಾಗಲೇ ಹೇಳ್ದಂಗೆ. ಸರ್ ಆಲ್ರೆಡಿ ಎಲ್ಲ ಕಾಯಿನೂ ಕೀಳಿಸಿ ಎಲ್ಲ ಮಾರಿದ್ದಾರೆ ಜಮೀನು ಓನರು. ನಿಮಗೆ ತುಂಬ ಇನ್ಕಮ್ ಇದೆ ಸರ್ ಜಮೀನಲ್ಲಿ. ಇದರಲ್ಲಿ ಸಪೋಟ ಸೀಸನ್ಗೆ ಸಪೋಟಲ್ಲೇ ದುಡ್ಡಾಗುತ್ತೆ. ಮಾಮೂಲಿ ಎಳ್ನೀರು ಕಾಯಲ್ಲೂ ದುಡ್ಡಾಗುತ್ತೆ. ಆಲ್ರೆಡಿ ಎಲ್ಲ ಫಲ ಸ್ಟಾರ್ಟ್ ಆಗಿರೋಂಥದ್ದು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಎಲ್ಲಿ 2 ವೀಲರ್ ಹೋಗ್ತಾ ಇದೆ ನೋಡಿ, ಅದೇ ಡಾಂಬರು. 2 ವೀಲರ್ ಏನು ಹೋಗ್ತಾ ಇದೆ ನೋಡಿ, ಅದೇ ಡಾಂಬರು. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿರೋಂಥ ಜಾಗ.
ಓಕೆ ಸರ್, ಥ್ಯಾಂಕ್ ಯು.